ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೂ. ನಾವು ಅದೀವಿ ಇವತ್ತು ಹೊಗೆನಕಲ್ ಫಾಲ್ಸ್. ನೀರು ಹೊಗೆ ತರ ಕಾಣ್ತೈತಿ, ಅದಕ್ಕೆ ಇದಕ್ಕೆ ಹೊಗೆನಕಲ್ ಫಾಲ್ಸ್. ನಮಸ್ಕಾರ ರೀಪ್ಪ ಎಲ್ಲ ದೊಡ್ಡ ಮಂದಿಗೆ. ಇವತ್ತಿನ ವಿಡಿಯೋದಾಗ ನಾವು ಹೊಂಟಿದ್ದೀವಿ ಹೊಗೆನಿಕಲ್ ಫಾಲ್ಸ್. ಎಳ್ಳು ಸ್ವಲ್ಪ ಲೇಟ್ ಆದಂತೇಳಿ ಹೋಗ್ಬಿಟ್ರೆ ಬಿಸಿಲು ಆಗಿತ್ತ. ಸೊ ಅಲ್ಲಿ ಹೋಗಿ ಆಮೇಲೆ ಫಾಲ್ಸ್ ವ್ಯೂ ಪಾಯಿಂಟ್ ಹೋಗ್ಬೇಕಂದ್ರೆ ಸ್ವಲ್ಪ ಟಿಕೆಟ್ ತೊಗೊಂಡ ತೆಪ್ಪದಾಗ ಮುಂದೆ ಹೋಗ್ಬೇಕಂತಂದಿದ್ರೆ. ಸೊ ನಾವು ಅರ್ಜೆಂಟ್ ಒಳಗೆ ಹೋಗಿ ಟಿಕೆಟ್ ತೊಗೊಂಡಿವಿ. ಒಂದು ತೆಪ್ಪದಾಗ ಮ್ಯಾಕ್ಸಿಮಮ್ 4 ಜನ ಅಂತಂದ್ರೆ ಅದಕ್ಕೆ 2 ತೆಪ್ಪ ತೊಗೊಂಡಿದ್ವಿ, 6 ಜನ ಹೋಗಿ. ಇದನ್ನು ನೋಡ್ರಿ, ನಾವೀಗ 10 ತೆಪ್ಪ 2 ತೆಪ್ಪ ತೊಗೊಂಡಿದ್ದೆವು. ಯಾಕಂದ್ರೆ 6 ಮಂದಿನ ಹಾಕಂಗಿಲ್ಲತ್ತಂದ್ರೆ ಒಂದೇ ತೆಪ್ಪದಾಗ 4 ಮಂದಿ ಮ್ಯಾಕ್ಸಿಮಮ್ ಅಂತಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೇಳಿಲ್ಲ ಅವ್ರ. ಇಲ್ಲ ಮ್ಯಾಕ್ಸಿಮಮ್ 4 ಜನ, ಅದಕ್ಕಿಂತ ಹೆಚ್ಚು ಹಾಕಂಗಿಲ್ಲತ್ತ. ಸರಿ ಅಂತೇಳಿ ಹಚ್ಚಿ ಹೋದೆವು. ನೋಡ್ರಿ ಅಲ್ಲೇ ಐತದ 100-150 ಮೀಟ್ರ್ ಐತಿ. ಅಷ್ಟೇ ಕರ್ಕೊಂಡು ಹೋಗಕ್ಕೆ 500-500 ರೂಪಾಯಿ ಅಂದ್ರೆ ಒಂದೊಂದು ತೆಪ್ಪಕ್ಕೆ. ನಮ್ಮ ಸೈಡ್ ಅಂತರೂ ಇಷ್ಟು ತುಟ್ಟಿಲ್ಲಪ್ಪ, ನಮ್ಮ ಕಡೆ ಸೊಯ್ ಐತಿ ಎಲ್ಲ ಕಡೆ. ಆಯ್ತು ತಗೋ, ಹೆಂಗೋ ಬಂದೆವು ನೋಡೋಣ ಅಂತೇಳಿ ಬಂದೆವು. ಅಷ್ಟರೊಳಗೆ ನಮ್ಮ ಹುಡುಗ ಫುಲ್ ಸಿಟ್ಟಿಗೆ ಬಂದುಬಿಟ್ಟಿದ್ದ. ಇಷ್ಟಕ್ಕೆ ಯಾಕೆ 500 ರೂಪಾಯಿ ಕೊಡ್ಬೇಕು ಅಂಥೇಳಿ. ಆತ್ ನಡಿ ಅಂತೇಳಿ ಮುಂದೆ ಹೋಗ್ಬಿಡ್ತಾರೆ. ವ್ಯೂ ಮಾತ್ರ ಮಸ್ತ್ ಇತ್ತ. ಗಿಡಗಳ ನೀರು ಅದ್ರೊಳಗೆ ಹಾಕಿ ಹೋಗೋದ ಒಂಥರ ಚಂದ ಇತ್ತು. ಅಲ್ಲಿ ಹೋಗಿ ಮನಸ್ಸಿಗೆ ಸಮಾಧಾನ ಆಯ್ತು. 500 ಕೊಟ್ಟಿದ್ದು ಏನು ವೇಸ್ಟ್ ಅನಿಸ್ಲಿಲ್ಲ. ನೋಡು ವ್ಯೂ ಪಾಯಿಂಟ್ ಕಡೆ ಹೋಗೋಣ ಅಂತೇಳಿ ಹೋಗ್ಬಿಡ್ತಾರೆ. ಇಲ್ಲೆಲ್ಲ ನಿಂತಿದ್ರೆ ಸ್ವಲ್ಪ ಮಂದಿ ಓಡಿ ಹೋದೆವು ವ್ಯೂ ಪಾಯಿಂಟ್ ಅಂತೇಳಿ ನೋಡ್ಕೊಳಕ್ಕೆ. ಸೊ ಫಾಲ್ಸ್ ಇದೆ, ನಿಷ್ಠಾನ್ ಫಾಲ್ಸ್ ಅನ್ಕೊಂಡ ಬೇಜಾರ ಆಗ್ಬಿಡ್ತು ಒಂದೇ ಸಲ. ಅಲ್ಲಿರೋ ವ್ಯೂ ಚಲೋ ಇತ್ತು. 500 ರೂಪಾಯಿ ತೆಪ್ಪ ಕೊಟ್ಟು ಇಲ್ಲಿ ನೋಡ್ರಿ ಇಷ್ಟ ಆಯ್ತದ ಅಂತೇಳಿ. ಬಟ್ ನೋಡ್ಕೊತ ನಿಂತೀವಿ, ಏನು ಮಾಡೋಕ್ಕಾಗಿಲ್ಲ ಬಂದು ಅಂತೇಳಿ. ಆಮೇಲೆ ಗೊತ್ತಾಗ್ತ ನಾವು ಬಂದಿದ್ದು ರಾಂಗ್ ಪ್ಲೇಸ್ ಅಂತ. ಯಾಕಂದ್ರೆ ಇದು ಸೈಡ್ಗೆ ಇದ್ದಿದ್ದ ಮಂದೆಲ್ಲ ಮುಂದೆ ಹೊಂಟಿದ್ರ ವ್ಯೂ ಪಾಯಿಂಟ್ ಮುಂದೆ ಐತೆ ಅಂತೇಳಿ. ಸೊ ನಡ್ರಿಯಪ್ಪ ಅಲ್ಲಿ ಐತೆ ಅಂತೇಳಿ ದಡ ಮುಂದೆ ಹೋದ್ವಿ. ಏನು ನೋಡಿ ಫ್ರೆಂಡ್ಸ್, ನಾವು ಈಗ ಹೊಗೆನಕಲ್ ಫಾಲ್ಸ್ ಬಂದಿದ್ದೀವಿ. ಜನಸಾಗರ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೂ. ನಾವು ಅದೀವಿ ಇವತ್ತು ಹೊಗೆನಕಲ್ ಫಾಲ್ಸ್. ನೀರು ಹೊಗೆ ತರ ಕಾಣ್ತೈತಿ, ಅದಕ್ಕೆ ಇದಕ್ಕೆ ಹೊಗೆನಕಲ್ ಫಾಲ್ಸ್. ಲಾಸ್ಟ್ ವಿಡಿಯೋದಾಗ ನೋಡಿರ್ಬೇಕ, ನೀರು ಇರಲಿಲ್ಲ, ಒಂದು ಫಾಲ್ಸ್ ಹೋಗಿದ್ದೆವು. ಹಂಗಂತೇಳಿ ಇಲ್ಲಿ ಫಾಲ್ಸ್ನಾಗ ನೀರು ಇರಂಗಿಲ್ಲ ಅನ್ಕೊಂಡಿದ್ದೆವು. ಬಟ್ ಇಲ್ಲಿ ಬರ್ಗುಡಿದ್ರೆ ನೋಡಿದ್ವಿ ನೀರು ಮಾತ್ರ ಚಲೋನೇ ಇತ್ತು. ಭಾಳ ನೀರು ಎಕ್ಸ್ಪೆಕ್ಟೆಡ್ಗಿಂತ ಜಾಸ್ತಿನೇ ಇತ್ತು. ಸೊ ನಿಂತ ನೋಡಿದ್ವಿ, ಒಂದು 2 ವಿಡಿಯೋ ಮಾಡ್ಕೊಂಡ್ವಿ. ನಿಮ್ಗೊಂದು ಸ್ವಲ್ಪ ತೋರ್ಸೋದು ವಿಡಿಯೋ ಮಾಡಿದ್ವಿ, ಫೋಟೋ ತಗೊಂಡ್ವಿ. ಎಲ್ಲೇ ಹೋಗ್ಲಿ ಏನೇ ಮಾಡಲಿ RCB ಅನ್ನೋದಂತೂ ನಾವು ಬಿಡಂಗಿಲ್ಲ. ಕಪ್ ಗೆದ್ದಾರೋ ಗೆದ್ದಿಲ್ಲೋ ಅದು ನಮಗೆ ಮ್ಯಾಟ್ರ್ ಆಗಂಗಿಲ್ಲ. RCB ಫಾರ್ ಎವರ್. ಸೊ ಏನು ಬೇಕಾದಾಗಲಿ ನಾವು ಹೇಟರ್ಸ್ಗಂತೂ ಉರ್ಸೋದು ಬಿಡಂಗಿಲ್ಲ, ಅದು ಕಂಟಿನ್ಯೂ ಇರ್ತೈತೆ ಹಂಗೆ. ಸೊ ಹಂಗೆ ಅನ್ಕೊಂಡ ರಿಟರ್ನ್ ಹೊಂಟಿವು ಫಾಲ್ಸಿಂದ. ಅವರೆಲ್ಲ ಮುಂದೆ ಹೋಗ್ಬಿಟ್ರು, ಮಿಕ್ತಾರೆಲ್ಲ ಹಿಂಗೆಲ್ಲ ಹೋಗಿ ಬರ್ರಿ. ನೋಡಿ ಇದೆಲ್ಲ ಹಾಕ್ಬೇಡ್ರಿ ಈ ಥರ ಪ್ಲಾಸ್ಟಿಕ್ನ ಒಳಗಡೆ ತೊಗೊಂಡೋಗಿ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ರಿ, ಒಳಗಡೆ ಆಚೆ ಹಾಕ್ರಿ. ಎಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು, ಚೆನ್ನಾಗಿದೆ. ಓ ಹೀರೋ ಇದು, ನಮ್ಮ ಹೀರೋ, ನಮ್ದು ಟೀಮ್ದು ಹೀರೋ ಇದು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಡ್ರೈವರ್ ಎಲ್ಲೋದ್ನೂ ಗೊತ್ತಿಲ್ಲ. ತೆಪ್ಪದ ಡ್ರೈವರ್ ಸಿಗಾತಿಲ್ಲ. ತೆಪ್ಪ ನಿಮಿಷ ಆಯ್ತು, ಸಿಕ್ಕದ್ನೇನೋ ಇಲ್ವಾ? ಬಂದಿದ್ದೇನಾ? ಬಂದ್ರಲ್ವಾ? ಜಾಕೆಟ್ ಹಾಕೊಳಪ್ಪ ರೀ, ಜಾಕೆಟ್ ಇಂಪಾರ್ಟೆಂಟ್. ನೀ ಯಾಕೆ ಮಾಂಸ ತಿನ್ನತ್ತಿದ್ದೆ? ನಾನ್ ವೆಜ್? ನೀ ವೆಜಿಟೇರಿಯನ್, ನಾನ್ ವೆಜ್ ತಿನ್ನಬಾರ್ದು ನೀ. ಮದ್ದಿನ ಬಿಸಿಲಾಗ ನಮಗೂ ಬ್ಯಾಸ್ ಬಂದಂಗಾಗಿತ್ತು. ಈಶಾಡಕ್ಕೆ ಅಲ್ಲಿ ಜಾಗ ಐತಿತ್ತಂದ್ರೆ ಅದಕ್ಕೆ ಈಶಾಡ್ಕೊಂಡು ಹೋಗೋಣ ಅಂತೇಳಿ ಈಶಾಡಕ್ಕೆ ಹೋದೆವು. ನೀರು ಮಾತ್ರ ಮಸ್ತ್ ಇದ್ದು, ತಂಪಂಗೆ. ಈಶಾಡಕ್ಕೆ ಮಾತ್ರ ಮಜಾ ಬತ್ತ. ಸ್ವಲ್ಪ ಹೊತ್ತು ಅಲ್ಲೇ ಚಿಲ್ ಮಾಡಿ ಮಜಾ ಮಾಡಿದೆವು ಆಟ ಆಡ್ಕೊತ. ನೀರಂತೂ ಕೆಟ್ಟ ಜಗತ್ತಿತ್ತ. ಅಂಥದ್ರಾಗ ನಿಂತು ವಿಡಿಯೋ ಮಾಡ್ಕೊಂಡ್ವಿ, ಪೋಸ್ ಕೊಟ್ಟಿವಿ, ಫೋಟೋ ತಗೊಂಡ್ವಿ. ಸೊ ವಾಟೆ ಸಾಕೈತೆ ಅಂತೇಳಿ ಲಘು ಎದ್ದು ಬಂದೆವು. ಎಲ್ಲಾದ್ರೂ ಇನ್ನೂ ಅಲ್ಲೇ ಇರ್ತಿದ್ವಿ. ಬಂದು ನೋಡ್ತೀವಿ ಬರೀ ನಾನ್ ವೆಜ್, ಮೀನು ಇಂಥ ಐಟಮ್ಗಳು ಬಿಟ್ರೆ ಬೇರೆ ಏನೂ ಇರಲಿಲ್ಲ. ವೆಜ್ ಒಳಗೆ ಆಪ್ಷನೇ ಕೊಟ್ಟಿರಲಿಲ್ಲ ನಮಗಲ್ಲಿ.
ನನಗಂತೂ ಹೇಳಿ ಕೇಳಿ ವೆಜ್ಜ ಇದ್ದಿದ್ದ ನೆಲ್ಲಿಕಾಯಿ ತಿನ್ಕೊಂಡ ಸ್ವಲ್ಪ ಮುಂದೆ ಹೋಗೋಣ ಅಲ್ಲೇನು ಹೋಟೆಲ್ ಹುಡ್ಕಾಡ್ಕೊಂಡು ತಿನ್ನೋಣ ಅಂತೇಳಿ ಅಲ್ಲಿರ್ದ ಹೊಂಟಿವು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ವಿಡಿಯೋ ಹೆಂಗೆ ಅನಿಸಿದ್ರೆ ಕಮೆಂಟ್ ಮಾಡಿರಿ, ಹಿಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಇನ್ನೂ ಯಾರ್ಯಾರು ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಕಡೆನೂ ಮಾಡಿಸ್ರಿ. ಹಿಂಗೆ ಸಪೋರ್ಟ್ ಮಾಡ್ತಿದ್ರೆ ನಮಗೂ ಹೊಸ ವಿಡಿಯೋ ಮಾಡೋಕ್ಕೆ ಖುಷಿ ಆಕೈತಿ. ಸೊ ಸಿಗೋಣ ಅಂತ ನೆಕ್ಸ್ಟ್ ವಿಡಿಯೋದಾಗ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್.